ಏನ ಒಂದು ಏನಪ್ಪ ಅದು ಕೇಂದ್ರಗಳು ಸ್ಥಾಪಿಸಿತ್ತು, ಅವುಗಳನ್ನು ಸಹಿತ ಕೇಂದ್ರ ಆಗಿ ಮಾಡಿಕೊಂಡು ಅದರ ಮೇಲೆ ದಾಳಿ ಮಾಡಿ ಅವ್ರನ್ನ ಬೆದರಿಸುವಂಥ ಕೆಲಸವನ್ನು ಇರಾನ್ ಮಾಡಿದೆ ಇವತ್ತು. ಹೀಗಾಗಿ ಇವತ್ತು ಇಸ್ರೇಲ್ ಜಗದ ಮುಂದೆ ಏಕಾಂಗಿ ಆಗೋ ಜೊತೆಗೆ ಅದು ಅಷ್ಟು ಅಂತ ಹೇಳ್ಕೊಳ್ಳೋದು ಪ್ರಬಲವಾದಂಥ ದೇಶ ಅಲ್ಲ ಅನ್ನೋದನ್ನು ಮತ್ತೊಮ್ಮೆ ಇರಾನ್ ಈ ಸಲ ಪ್ರಥಮ ಬಾರಿಗೆ ಸಾಬೀತುಪಡಿಸುವ ಜೊತೆಗೆ ತನ್ನಲ್ಲಿನ ಕಸು ಇದೆ, ನಾವಿನ್ನೂ ಸೋತಿಲ್ಲ, ನಾವು ಸಂಪೂರ್ಣವಾಗಿ ಪರಮಾಣು ಅಸ್ತ್ರ ನಮ್ಮಲ್ಲಿ ನಾಶ ಆಗಿಲ್ಲ, ನಾವು ಸ್ಥಳಾಂತರ ಮಾಡಿದ್ದೀವಿ, ಆ ಸ್ಥಳಾಂತರದಿಂದ ಮತ್ತೆ ನಾವು ರೆಡಿ ಮಾಡ್ಕೊಳ್ತೀವಿ, ನಮ್ಮ ಈ ಯುರೇನಿಯಮನ್ನು ಹೆಚ್ಚು ಕೆಲಸ ಮಾಡ್ತೀವಿ, ಶಸ್ತ್ರಾಸ್ತ್ರ ಮಾಡ್ತೀವಿ ಅನ್ನೋದನ್ನು ಮತ್ತು ಹೇಳುವ ಮೂಲಕ ಆ ಒಂದು ಏನಪ್ಪ ಅಂತಂದ್ರೆ ತನ್ನ ಮುಂದಿನ ಗುರಿ ಏನು ಅನ್ನೋದು ಹೇಳ್ತಾ ಇದ್ದ. ಇದೇ ಕಾಲಕ್ಕೆ CNN ಮತ್ತೊಮ್ಮೆ ಹೇಳೋದಪ್ಪ ಅಂತಂದ್ರೆ CNN ಒಂದು ನ್ಯೂಟ್ರಲ್ ಆದಂತಹ ಒಂದು ಸುದ್ದಿ ಮಾಧ್ಯಮ, ಅದು ಈ ಟ್ರಂಪ್ ಹಾಕಿದಂಥ ಬಾಂಬರ್ 3 ಸ್ಥಾನಗಳಲ್ಲೇ ಆ ಇರಾನದ ಪೋರ್ಡೋ, ನಟಾಂಜ ಮತ್ತು ಎಸ್ ಫಹಾನ್ ಇವು ನಾಶ ಆಗಿಲ್ಲ ಸಂಪೂರ್ಣವಾಗಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡುವಂಥ ಮಾತುಗಳು ಮಾತಾಡಿದ್ದರಿಂದಾಗೆ ಸಹಜವಾಗಿ ತಮ್ಮ ಸೋಲು ಈ ನಮ್ಮ ಟ್ರಂಪ್ ಅವ್ರಿಗೆ ಸಹ ಬಂದಿಲ್ಲ. ಅದಕ್ಕಾಗಿ ಅವರ ಸಹಿತ ಒಂದಿಷ್ಟು ಚಿತ್ಕಾರದ ಬೈಯುವ ಏನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಆಗಲಿ ಎಲ್ಲ ಒಟ್ಟು ಡೆವಲಪ್ಮೆಂಟ್ನ ಗಮನಿಸಿದಾಗ ಇದು ನಮ್ಮ ಟ್ರಂಪ್ ಅವ್ರಿಗೆ ಭಾಳ ದೊಡ್ಡ ಹಿನ್ನಡೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ್ರೆ